ಮಹಾರಾಜನ ಮುದ್ದು ಮಗ ಅವರ ಮೈಮೇಲಿರುವಂತಹ ಒಡವೆ ಆಭರಣಗಳನ್ನು ತೋಚುವುದಕ್ಕೆ ಬೇಕಾದ ಆ ಹೊಸ ಊಸನ್ನು ನಿರ್ದಯೆಯಿಂದ ನಿನಗೆ ಶಿರಶ್ಛೇದನ ಶಿಕ್ಷೆ. ಒಡೆಯರಾಗಿರುವಂತಹ ವೀರಬಾಹುಕ ನನಗೆ ಕೊಟ್ಟಂತಹ ಒಂದು ಮಾತು, ನನಗೆ ಮಾಡಿದ ಆಜ್ಞೆ, ಕತ್ತಿಯನ್ನ ಎತ್ತಿ ಹಿಡಿದಿದ್ದೇನೆ, ಕುಲ ದೈವವನ್ನು ಸ್ಮರಿಸಿಕೊ, ಕೊನೆಯ ಅಪೇಕ್ಷೆ ಏರುವುದು ಅಂತ ಕೇಳಲು ಸಿದ್ಧಳ. ಚಿತ್ತೈದು ಹರಕೆ ಒಂದಿವುದ ಹರಿಶ್ಚಂದ್ರ, ಚಿತ್ತೈದು ಹರಕೆ ಒಂದಿವುದ ಹರಿಶ್ಚಂದ್ರ, ಸತ್ಯಮುಖಗಳು ಬಾಳಲಿಂದು ಸಪ್ತ ಮಗನಿಗೆ ಮುಕ್ತಿ ಸಿಗಲಿ, ಮುಕ್ತಿ ಸಿಗಲಿ, ಸಪ್ತ ಮಗನಿಗೆ ಮುಕ್ತಿ ಸಿಗಲಿ, ವಿಶ್ವಾಮಿತ್ರ ನಿತ್ಯದಾಗಲಿ ಸಚಿವನಿಗೆ. ಹರಿಶ್ಚಂದ್ರ ಭೂಪತಿ ಸತ್ಯವನ್ನ ಬಿಡದಿರಲಿ, ಸತ್ತ ಮಗನಿಗೆ ಮುಕ್ತಿ ಸಿಗಲಿ, ನಿತ್ಯರಾಗಲಿ ವಿಶ್ವಾಮಿತ್ರರು, ಚೇಂಜಿಗಳಾಗಲಿ ಮಂತ್ರಿ ಪರಿಜನಗಳೆಲ್ಲರೂ ಮಗನ ಹೆಣವನ್ನು ಸುಡುವುದಕ್ಕೆ ಬೇಡಿ ಪಡೆದುಕೊಂಡು ಬಾ ಅಂತ ಹೇಳಿದ್ರೆ, ಮಹಾರಾಜನ ಮುದ್ದು ಮಗನನ್ನು ನಿನ್ನ ಮಗನಾಗಿ ಕೊಂದಿಯನ್ನೇ. ಇಲ್ಲ ಸ್ವಾಮಿ, ಬೇಡುವುದಕ್ಕೆ ಬೇಕಾಗಿ ಬೀದಿ ಬೀದಿಯಲ್ಲಿ ಓಡುತ್ತಾ ಸಾಗಿದೆ. ಆಕೆ ಹೋಗುತ್ತಿರುವ ಸಂದರ್ಭ ಬೀದಿಯ ಬದಿಯಲ್ಲಿ ಮಗುವೊಂದರ ಹೆಣವನ್ನು ಕಂಡೆ. ನನ್ನ ಮಗನೋ ಇದ್ದಾಶ್ವರ ನೆನಪು ತೀವ್ರವಾಯಿತು. ಮಗನೇ 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 ಎಂಬುದಾಗಿ ಎತ್ತಿದೆ ಹೆಣವಲ್ಲ. ಆ ಸಂದರ್ಭಕ್ಕೆ ರಾಜಭಟರು ಕಟ್ಟು ನನ್ನನ್ನು ಕೊಂಡೊಯ್ದರು. ನಾನೇ ಆ ಮಗುವಿನ ಕೊಲೆಗೆ ಕಾರಣ ಎಂಬುದಾಗಿ ತಿಳಿದು ಮಹಾರಾಜರು ಶಿಕ್ಷೆ ಕೊಟ್ಟಿದ್ದಾರೆ. ನಾನು ತಪ್ಪು ಮಾಡಲಿಲ್ಲ. ನಿನಗೆ ಕೊಟ್ಟ ಶಿಕ್ಷೆ ಆಗದೆ ನನಗಿದಂತಹ ಶಿಕ್ಷೆ, ಇದಂತಹ ಪರೀಕ್ಷೆ. ನನ್ನ ಆಡಳಿತದ ಅವಧಿಯಲ್ಲಿ ಸಾವಿರ ಸಾವಿರ ಅಪರಾಧಿಗಳನ್ನು ಆಡುವ ಔದಾರ್ಯದಿಂದ ಕ್ಷಮಿಸಿ ಬದುಕುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಿದ್ದೆ. ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗದೇ ಇದ್ದ ಹಾಗೆ ಕಟ್ಟೆಚ್ಚರ ವಹಿಸಿ ನನ್ನ ಅಂತಃಸಾಕ್ಷಿ ಹೇಳ್ತಾ ಇದೆ, ನೀನು ನಿರಪರಾಧಿ ಅಂತ ಬಿಡುವುದಕ್ಕೆ ನಾನು ರಾಜ ಹರಿಶ್ಚಂದ್ರನ ಅಲ್ಲವೇ ವೀರ ಭಾವುಕರ ದಾಸ ಹರಿಶ್ಚಂದ್ರ, ಸ್ವತಂತ್ರನಲ್ಲನ ಪರತಂತ್ರ. ದಾಸರಾದಂತಹ ನಾನು ಕೈ ಆಯುಧ ಇದ್ದಾಗ ಆಯುಧಕ್ಕೆ ಧರ್ಮ, ನ್ಯಾಯ, ಧರ್ಮ, ಸತ್ಯ ಬುದ್ಧಿ ಇಲ್ಲ. ಹಿಡಿದವ ಏನನ್ನ ಮಾಡ್ತಾನೋ ಅದನ್ನು ಮಾತ್ರ ಮಾಡಿ ಮುಗಿಸುತ್ತೇನೆ. ನಾನು ವೀರಬಾಹುಕರ ಕೈಯ ಆಯುಧ ಆಗಿದ್ದೇನೆ. ಸತ್ಯವೋ ಸರಿಯೋ ನಿತ್ಯವೋ ಅಧರ್ಮವೋ ಯಾವುದು ಗೊತ್ತಿಲ್ಲ. ಕೈಲೇಬೇಕು. ಯಾಕೆ ಯೋಚನೆ ಮಾಡ್ತೀನಿ? ನಾನು ಬೇರೆ, ನೀನು ಬೇರೆ. ಯಾವ ಕ್ಷಣಕ್ಕೆ ನೀವು ಹುಲ್ಲುಗಡ್ಡೆಯನ್ನು ಕಟ್ಟಿದಿರೋ ಆ ಕ್ಷಣಕ್ಕಲ್ಲೇ ಒಂದಾಗಿದ್ದ ಜೀವ ಎರಡಾಗಿತ್ತು. ಎರಡಾದ ಮೇಲೆ ಈ ದೇಹವನ್ನು ತುಂಡು ಮಾಡುವುದಕ್ಕೆ ನಿಮಗೆ ಯಾಕೆ ಸಂಕೋಚ, ಚಿಂತೆ, ಖೇದ? ಸತ್ಯವೆಂಬುದೇ ಶ್ರೇಷ್ಠ ಜಗಕ್ಕೆ. ಸತ್ಯಕ್ಕಿಂತಲೂ ದೊಡ್ಡದು ಯಾವುದೂ ಇಲ್ಲ. ನನ್ನೇನೆಯ ಯಾವ ಕಾಲಕ್ಕೂ ಸತ್ಯವನ್ನು ಬಿಡಬಾರದು, ಸತ್ಯವನ್ನು ಬಿಡಬಾರದು, ಸತ್ಯವನ್ನು ಬಿಡಬಾರದು.
ನಡೆಯಿರಿ. ಹರಿಶ್ಚಂದ್ರ, ಉದ್ವೇಗಕ್ಕೊಳಗಾಗಬೇಡ. ಈಗಲೂ ನಿನಗೆ ವೈಭವದ ಬದುಕಿಗೆ ಒಂದು ಅವಕಾಶವನ್ನು ಕೊಡುತ್ತೇನೆ. ಸತ್ತ ಮಗನನ್ನು ಬದುಕಿಸುತ್ತೇನೆ, ಸಾಯಲಿರುವ ಹೆಂಡತಿ ಬದುಕುವ ಹಾಗೆ ಮಾಡುತ್ತೇನೆ. ಆದರೊಂದು ನಿಬಂಧನೆ, ನಾನು ಹೇಳಿದಂತೆ ನಡೆದುಕೊಳ್ಳಬೇಕು. ನನ್ನ 2 ಹೆಣ್ಣು ಮಕ್ಕಳನ್ನ ಮದುವೆಯ ಮೇಲಕ್ಕೆ ನೋಡುತ್ತ ಮುನಿಯ ಮೇಲಕ್ಕೆ ನೋಡುತ್ತ ಮುನಿಯ ಮೇಲಕ್ಕೆ ನೋಡುತ್ತ ಮುನಿಯ ನೋಡುತ್ತ ಮುನಿಯ ಬೇಡಿದ ನಾಗಲೆ ನುಡಿಯ ಬೇಡಿದ ನಾಗಲೆ ನುಡಿಯ ಕಾಲ ಕುಚಿತವ ಯುಕ್ತಿಯ ನಿಮ್ಮದು ಕಾಲ ಕುಚಿತವ ಯುಕ್ತಿಯ ನಿಮ್ಮದು ತಾಳಿನ ದಯಸತಿ ಬಾಲವಳು ಆಶಯೇ ಕಾಲ ಕುಚಿತವ ಯುಕ್ತಿಯ ನಿಮ್ಮದು ತಾಳಿನ ದಯಸತಿ ಬಾಲವಳು ಆಶಯೇ ಧ್ವನಿ ಬಂದತ್ತ ಎತ್ತರ ಎತ್ತರ ದೃಷ್ಟಿಯನ್ನು ಹರಿಸಿ ನಮನ ಎತ್ತರದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಪೂಜ್ಯರೇ, ಸತ್ತ ಮಗನನ್ನು ಬದುಕಿಸಿ, ಹೌದು ಸಾಯಲಿಕ್ಕಿರುವಂತಹ ಮಡದಿಯನ್ನು ಬದುಕಿಸಿ, ಹೌದು ಆದ್ರೆ ನಿಮ್ಮ ಹೆಣ್ಣು ಮಕ್ಕಳನ್ನ ನಾನು ಮದುವೆ ಆಗಬೇಕು. ಆಗ್ಬೇಕು. ಆವಾಗ ನನ್ನ ಸತ್ಯವೇ ಸತ್ತು ಹೋಗ್ತಲ್ಲ ಸ್ವಾಮಿ, ಅದನ್ನ ಬದುಕಿಸುವವರು ಯಾರಿದ್ದಾರೆ? ಕಾಲ ಕುಚಿತವಾದಂತೆ ಅದು ನಿಮ್ಮ ಸಂದರ್ಭಕ್ಕೆ ಸರಿಯಾಗಿ ನೀವು ಹೇಳ್ತೀರಿ. ಧರ್ಮಕ್ಕೆ ಯುಕ್ತವಾದಂತಹ ಉಕ್ತಿ ಹರಿಶ್ಚಂದ್ರ ಯಾವ ಕಾಲದಲ್ಲಿ ಧರ್ಮವನ್ನ ಅತಿಕ್ರಮಿಸಲಾರೆ. ಸತ್ಯಕ್ಕಾಗಿ ಸತ್ಯ ತಲೆಯನ್ನು ನಿಮ್ಮ ಸಮ್ಮುಖದಲ್ಲಿಯೇ ಕಡಿದು ಕಂಡೆ ಸರ್ವದ ಕಂಡೆ ಸರ್ವದ ಪಾದವ ಕೈಲಾಸವಾಸ ಪುಂಡರೀಕಾಕ್ಷ ಮಾಧವ ಕೈಲಾಸವಾಸ ಪುಂಡರೀಕಾಕ್ಷ ಮಾಧವ ಕಂಡೆ ಸುವರ್ಣಮಯವಾದಂತಹ ಕಾಲವನ್ನು ಕುಯಿಪೋತ್ತಮಗೆ ಕೊಟ್ಟ ಮಾತ್ರದಂತೆ ದೇಶ ಕೋಶವನ್ನೆಲ್ಲ ದಾನವಾಗಿ ಸಮರ್ಪಿಸಿ ಸತಿ ಸುತನ ಸಹಿತ ಕಾಡು
ಪ್ರವಚನ ಹಾಳಾಗಿ ಸ್ಮಶಾನದಲ್ಲಿ ಹೆಣ ಸುಡುವ ಕಾಲವನ್ನು ಕಂಡು ಹೀಗೆ ಕಂಡು ಕಂಡು ಬೇಗುಡಿಗೊಂಡು ಜೀವನದ ಹಂಚಿನಲ್ಲಿ ಮಿಂಚಿ ಮಾಯವಾಗುವ ಸಂದರ್ಭದಲ್ಲಿ ನವದಂಚಿನಲ್ಲಿ ವಿರಂಚಾದಿಗಳು ಹರನು ನಾರಾಯಣನು ದೇವಾದೇವತೆಗಳನ್ನು ಘೋಷಿತ ಮಹಾಮುನಿಗಳನ್ನು ಕಾಣುತ್ತಾರೆ. ಓ ಮಹಾದೇವ, ನಿಜವಾಗೂ ಈಗ ಸತ್ಯ ದರ್ಶನವಾಗಿದೆ. ಮಡದಿ ಎನ್ನುವಂತ ಮಹಾಕಾಲ, ಮಗ ಎನ್ನುವಂತ ಮಮಕಾಲ, ನಾನು ಎನ್ನುವ ಅಹಂಕಾರವನ್ನು ಯಾವಾಗ ಅವನಿಗೆ ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ, ಸತ್ಯದ ಸ್ವರೂಪರಾಗುವಂತಹ ಶಿವನ ದರ್ಶನವಾಗುತ್ತದೆ ಎನ್ನುವಂತ ಸತ್ಯ ದರ್ಶನವನ್ನ ರಾಜ ಹರಿಶ್ಚಂದ್ರನಾಗಿ ಓದರ ಚಾವಡಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನೀವೆಲ್ಲ ಪ್ರಸನ್ನರಾಗಿದ್ದರೆ ರಕ್ತಗಂಧವಾದಂತಹ ಪೀಠವನ್ನು ಒಂದು ಗಂಟೆಯನ್ನು ಕೃಷ್ಣಾನ್ನವನ್ನೇ ನೈವೇದ್ಯವಾಗಿರುತ್ತಾರೆ. ಆದರೆ ಸ್ಮಶಾನದಲ್ಲಿ ಇರುವಾಗ ಇವೆಲ್ಲ ಭೋಜನವಾಗಿದೆ. ಆಗಲೇ ಅಂತೆ ಪರಿಶುದ್ಧವಾದಂತಹ ಪೀಠವನ್ನು ಸಮರ್ಪಿಸುತ್ತಾರೆ. ಜೀವನಾನುಭವದಲ್ಲಿ ಒಂದು ಗಟ್ಟಿಯಾಗಿ ಈ ತನಕ ಜೀವನದಲ್ಲಿ ಅನುಭವಿಸಿರುವಂತಹ ಸಿಹಿಗಳನ್ನೇ ಕೃಷ್ಣಾನ್ನವಾಗಿ ನಿವೇದ್ಯವಾಗಿಸುತ್ತೇನೆ. ಸತ್ಯವೇ ಜೀವ ಎಂದೀತ ನಾಮಿಕ ಸೇವೆ ನಿತ್ಯ ಕೈದುದು ಗುರು ಸೇವೆಯುತ್ತಾದು ಹೊಲೆ ವೇಷಧಾರಣವು ಪಾವನ ವೇಷ ಪಡೆಯಲಿ ಭೋಜನವು ಇಳೆಯ ಮಾನವರು ಚಾಂದ್ರಾಯಣ ರಥಗೈದು ಸಲೆ ಮೋಕ್ಷ ಪದವಿಯ ತಡೆದ ರೀತಿಗಳಾಯ್ತು ಸುಡುಗಾಡ ಕಾಯುವುದು ಯಜ್ಞದ ರಕ್ಷೆ ನಡೆಸಿದವುದಾಗಿರುವುದು ಹುಡುಗ ನಡಿವು ಜನ್ಮ ವಿತತಿ ಅಂಗನ ಕಡುಮಾಯ ಅವನವು ಬೆದರದಿ ಇರೇಳೋ ಹರಿಶ್ಚಂದ್ರ ಮಹಾದೇವ, ನಿನ್ನ ಸತ್ಯನಿಷ್ಠೆಗೆ ಮೆಚ್ಚುಗೆ ನಾವು ಮೂರ್ತಿಗಳು ದೊಡ್ಡ ಬಂದವರಿದ್ದೇವೆ. ನಾವು ಬಂದಂತಹ ಈ ಕಾಲಕ್ಕೆ ನಿನ್ನನ್ನೇ ನೀನು ಅರ್ಪಿಸಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ, ಅರ್ಪಿಸುವುದಕ್ಕೆ ಬಿಡಿಸುವುದಕ್ಕೆ ಮುಂದಾಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಿನ್ನ ಮನಸ್ಸನ್ನ ಕಂಡು ನಾವು ಸಂತುಷ್ಟರಾಗಿದ್ದೇವೆ. ಹರಿಶ್ಚಂದ್ರ, ಖಿನ್ನರಾಗಬೇಡ. ಸತ್ಯವನ್ನೇ ನಂಬಿದರೂ ಕೂಡ ಅದೆಂತಹ ಕಷ್ಟಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂತು. ಈ ಒಂದು ಕಷ್ಟ ನಿನ್ನ ಅಂತರಂಗದಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. ಹೆಂಡತಿ ಮಕ್ಕಳನ್ನ ಮಾರುವುದಕ್ಕೆ ಮುಂದಾದೆ, ಆದರೆ ನಿನ್ನ ಹೆಂಡತಿ ಮಕ್ಕಳನ್ನ ಕೊಂಡುಕೊಂಡವರು ಬೇರೆ ಆದವರು ಪ್ರತ್ಯಕ್ಷ ಅಗ್ನಿದೇವನೇ ಆಗಿದ್ದಾರೆ. ನಿನ್ನನ್ನೇ ನೀನು ಮಾರಿಕೊಳ್ಳುವುದಕ್ಕೆ ಮುಂದಾದೆ, ನಿನ್ನನ್ನ ಕೊಂಡುಕೊಂಡವರು ಸಾಮಾನ್ಯದವರಲ್ಲ, ಪ್ರತ್ಯಕ್ಷ ಯಮಧರ್ಮನೇ ಆಗಿದ್ದಾರೆ. ನಿನ್ನ ಒಟ್ಟಿಗೆ ನಕ್ಷತ್ರಿಕನಾಗಿ ಬಂದವನು ಸಾಮಾನ್ಯದವರಲ್ಲ, ಪ್ರತ್ಯಕ್ಷ ಶನೇಶ್ವರನೇ ಆಗಿದ್ದಾರೆ. ಮಗ ಸುತ್ತಿದ್ದಾನೆ ಎನ್ನುವುದಾಗಿ ಭಾವಿಸ್ತಾ ಇದ್ದೆಯಲ್ಲ, ನಿನ್ನ ಮಗನಿಗೆ ಹಾವಾಗಿ ಕಚ್ಚಿ ಕೊಂದವ ಬೇರೆಯಾದವಲ್ಲ, ನನ್ನ ಮಗ ಸುಬ್ರಹ್ಮಣ್ಯನೇ ಆಗಿದ್ದಾರೆ. ಹಾಗಿದ್ರೆ ಎಲ್ಲಾ ದೇವತೆಗಳು ಸೇರಿ ಈ ರೀತಿಯಾಗಿರುವಂತಹ ಒಂದು ನಾಟಕ ರಂಗವನ್ನ ನಿರ್ಮಿಸುವುದಕ್ಕೂ ಬಲವಾದ ಕಾರಣವೇ. ಈ ಪ್ರಪಂಚದಲ್ಲಿ ಹರಿಶ್ಚಂದ್ರ ಎನ್ನುವ ಸತ್ಯವಂತ ಎನ್ನುವಂತಹ ವಿಷಯ ಬಂದಾಗ ಒಂದು ಸಂದರ್ಭದಲ್ಲಿ ಅದನ್ನು ಸುಳ್ಳಾಗಿದ್ದೇನೆ ಅಂತ ಹೊರಟವರು ವಿಶ್ವಾಮಿತ್ರರಾಗಿದ್ದಾರೆ. ಪರೀಕ್ಷೆಗೆ ಉದ್ದೇಶವನ್ನ ಇಟ್ಟುಕೊಂಡು ಅದೆಷ್ಟೋ ರೀತಿಯ ಕಷ್ಟವನ್ನ ಕೊಟ್ಟರೂ ಕೂಡ ಯಾವ ಸಂದರ್ಭದಲ್ಲಿ ನೀನು ನಂಬಿದಂತಹ ಸತ್ಯವನ್ನ ಧರ್ಮವನ್ನ ನೀನು ಬಿಡುವುದಕ್ಕೆ ಮುಂದಾಗಲಿಲ್ಲ. ಮಗು, ಇದು
ಈ ಕಾಲಕ್ಕೆ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ನೀನು ನಂಬಿದಂತಹ ಸತ್ಯವನ್ನ ಬಿಡುವುದಕ್ಕೆ ನೀನು ಸಿದ್ಧರಾಗ್ತಾ ಇಲ್ಲ. ಹಾಗಾಗಿಯೇ ನಿನ್ನ ಪುಣ್ಯವನ್ನ ನಿನ್ನ ಮನಸ್ಸನ್ನ ಕಂಡು ಸಂತೋಷವನ್ನು ಒಲಿದು ಸಿದ್ಧವರಾಗಿದ್ದೇವೆ. ನೋಡು, ಸ್ಮಶಾನದಲ್ಲಿ ಯಾವ ಯಾವ ರೀತಿಯ ಕೆಲಸವನ್ನ ಮಾಡಿದ್ದೇನೆ, ನಾನೊಬ್ಬ ಚಕ್ರವರ್ತಿಯಾಗಿ ಇಂಥದ್ದೊಂದು ಕಾರ್ಯವನ್ನ ಮಾಡಬಹುದೇ ಎನ್ನುವಂತಹ ಪ್ರಶ್ನೆ ಬಂದರೂ ಈ ರೀತಿಯಾಗಿರುವಂತಹ ಕಾರ್ಯಗಳನ್ನ ಮಾಡುವುದರ ಮೂಲಕವಾಗಿ ಅಮಿತವಾದಂತಹ ಪುಣ್ಯವನ್ನೇ ನೀನು ಸಂಪಾದಿಸಬಲ್ಲಿದ್ದೀಯ. ಸ್ಮಶಾನವಾದ ಕಾರಣಕ್ಕಾಗಿ ಕೆಟ್ಟ ಸಂರಕ್ಷಣೆಯ ಪುಣ್ಯ ಎನ್ನುವುದು ನಿನಗೆ ಲಭಿಸಿದೆ. ಅಷ್ಟೇ ಅಲ್ಲ, ನೀನು ಮಾಡಿದಂತಹ ಪುಣ್ಯ ಸಂಚಯ ಹೆಣದ ಅಕ್ಕಿಯನ್ನು ನೀನು ಉಣ್ಣುವುದಕ್ಕೆ ಮುಂದಾದವ. ಆ ಪರಿಣಾಮದಿಂದ ಚಾಂದ್ರಾಯಣ ಎನ್ನುವಂತಹ ವ್ರತವನ್ನು ಮಾಡಿದಂತಹ ಪುಣ್ಯ ನಿನಗೆ ಲಭಿಸಿದೆ. ಅಷ್ಟೇ ಅಲ್ಲ, ವೀರಬಾಹುಕನ ಸೇವೆಯನ್ನ ಮಾಡಿದ ಪರಿಣಾಮದಿಂದಲಾಗಿ ಗುರು ಸೇವೆಯನ್ನ ಮಾಡಿದಂತಹ ಪುಣ್ಯವೂ ನಿನಗೆ ಲಭಿಸಿದೆ. ಅಷ್ಟೇ ಅಲ್ಲ, ನೀನು ಮಾಡಿದ ಈ ಎಲ್ಲಾ ಕಾರ್ಯಗಳಿಂದಲಾಗಿ ಈ ಪ್ರಪಂಚದಲ್ಲಿ ಆದರ್ಶ ವ್ಯಕ್ತಿಯಾಗಿ ನೀನು ಗುರುತಿಸಿಕೊಂಡವರಿಗೆ ಇದು ತ್ರಿಮೂರ್ತಿಗಳಾದಂತಹ ನಾವೇ ಹೇಳುವುದಕ್ಕೆ ಮುಂದಾಗ್ತಾ ಇದ್ದೇವೆ. ಇಲ್ಲಿಯವರೆಗೆ ನೀನು ರಾಜ ಹರಿಶ್ಚಂದ್ರನಾಗಿದ್ದರು, ಆದರೆ ಇನ್ನು ಮುಂದೆ ಆಗಲ್ಲ. ರಾಜ ಸತ್ಯ ಹರಿಶ್ಚಂದ್ರ, ರಾಜ